ಕೈಕಾ, ಏಕೆ ಈ ರೀತಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಕೈಕಾ, ಮಲತಾಯಿ ಮಗನೆಂಬ ಮಾತ್ಸಲ್ಯವು ನಿನ್ನ ಮನಸ್ಸಿನಲ್ಲಿಯೂ ಮನೆ ಮಾಡಿತೆ. ಸವತಿಯ ಮಗನೆಂಬ ವಾತ್ಸಲ್ಯಕ್ಕೆ ನೀನೂ ಬಲಿಯಾದೆಯಾ ಕೈಕಾ? ಅಯ್ಯೋ, ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ಕತ್ತರಿಸಿ ಅಡವಿಗಟ್ಟುತ್ತಿರುವೆಯಾ? ಏಕೆ ದೇವಿ, ಏಕೆ? ಹಡೆದ ತಾಯಿಗಿಂತಲೂ ಅವನನ್ನು ಹೆಚ್ಚಾಗಿ ಸಾಕಿ ಸಲುಹಿದ ನೀನು ನಿಷ್ಕರುಣೆಯಿಂದ ಅಡವಿಗಟ್ಟುತ್ತಿರುವೆಯಾ? ಏಕೆ ದೇವಿ, ಮಗನೆಂಬ ಮಮಕಾರವು ಮನಸ್ಸಿಂದಲೂ ದೂರ ಆಯಿತೆ. ಎಷ್ಟು ಕೇಳಿಕೊಂಡರೂ ನಿನಗೆ ಹೃದಯದಲ್ಲಿ ಕನಿಕರವೇ ಇಲ್ಲವೇ? ಕೈಕಾ, ನಾರಿಯಾದವಳಿಗೆ ಈ ಹಠಮಾರಿತನ ಒಳಿತಲ್ಲ. ಈ ಕೃತ್ಯವನ್ನು ನೋಡಿ ನಾಡೇಕೆ, ಲೋಕವೇಕೆ, ಜಗವೇ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂತೋ. ಕಾಡಿಗೆ ಕಳುಹಿ ಜೀವಿಸಲೆಂತೋ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ತಂದೆ ಮಹಾರಾಜ, ತಾಯಿ ಮಹಾರಾಣಿ, ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು ರಾಮ, ರಾಮ, ರಾಮ. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು, ದೋಕ್ಷಿರ ಮಿಡಿದವು ಎಪ್ಪ
ವಿಷವನ್ನುಣಿಸಿದಂತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ. ನಿನ್ನನಲ್ಲ ಕೈಕಾ, ನಿನ್ನನಲ್ಲ. ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈಕಾ, ನಿನ್ನ ಕೋರಿಕೆಯಂತೆ ಭರತನಿಗೆ ಈ ರಾಜ್ಯದ ಪಟ್ಟಾಭಿಷೇಕ ಮಾಡುವೆ. ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಏಕೆಂದರೆ ಕೈಕಾ, ಏಕೆಂದರೆ ಪಟ್ಟ ಪೀತಾಂಬರಗಳನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾಡನ್ನು ಬಿಟ್ಟು ಕಾಡಿಗೋಗುವ ದೃಶ್ಯವನ್ನು ನೋಡಲಾರೆ ಕೈಕಾ, ನೋಡಲಾರೆ. ಒಂದು ವೇಳೆ ಆ ದೃಶ್ಯವನ್ನು ನೋಡಿದ್ದೆಯಾದರೆ ಈ ಪೃಥ್ವಿಯ ಮೇಲೆ ಒಂದು ಕ್ಷಣವೂ ಬದುಕಿರಲಾರೆ. ಬೇಡ ದೇವಿ, ಈಗಲೂ ಕಾಲವು ಮಿಂಚಿಲ್ಲ, ನನ್ನ ಮಾತನ್ನು ಕೇಳು. ಅಬ್ಬಬ್ಬ, ಸಾಕು ಮಾಡಿ ಇನ್ನಾದರೂ. ಪ್ರಾಣೇಶ್ವರ, ಈ ನಿಮ್ಮ ದೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಅರಸರ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತು ಆದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ, ಕೋಶ, ಸರ್ವವಸ್ತುವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಛೀ, ನಿಮ್ಮನ್ನು ಪತಿಯೆಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತಿರುವುದು. ಅಯ್ಯೋ, ನಿನ್ನನ್ನು ಮಣಿಹಾರವೆಂದು ಕೊರಳಲ್ಲಿ ಧರಿಸಿಕೊಂಡರೆ ಪಣಿಯಾಗಿ ಎಡೆಯೆತ್ತಿ ನನ್ನ ರಘುಕುಲ ವಂಶಕ್ಕೆ ವಿಷ ಉಡಿಸುತ್ತಿರುವ ಎಲ್ಲೇ ರಾಜ್ಯ ನಿಂದೆ, ಕುಲಘಾತಕಿ. ನನ್ನ ಒಡಲು ಉರಿದು ಹೋಗುವಂತೆ ನಿನ್ನ ಒಡಲು ಹರಿದು ಹೋಗುವೆ. ಏಳೇಳು ಜನ್ಮಕ್ಕೂ ನಿನಗೆ ಸದ್ಗತಿಯೇ ಪ್ರಾಪ್ತವಾಗದು. ಅಯ್ಯೋ, ಯಾವ ಶುಭ ಲಗ್ನದಲ್ಲಿ ನನ್ನ ಮಗ ರಾಮಚಂದ್ರ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿತ್ತೋ ಅದೇ ಶುಭ ಲಗ್ನದಲ್ಲಿ ಸಿಂಹಗಳು ವಾಸ ಮಾಡುವ ಕಾಡಿಗೋಗುವಂತಾಯಿತೆ. ಯಾವ ಕರಗಳಲ್ಲಿ ಶಂಖ ಚಕ್ರ ಪದ್ಮ ರೇಖೆಗಳಿಂದ ಕೂಡಿದ ರಾಜದಂಡವನ್ನು ಹಿಡಿಯಬೇಕಾಗಿತ್ತೋ ಅದೇ ಕರಗಳಲ್ಲಿ ಕನ್ನ ಮೂಲಗಳನ್ನು ಅರಸಿ ತಿನ್ನುವಂತಾಯಿತೆ. ಅಯ್ಯೋ, ನಿನ್ನ ಸೌಂದರ್ಯಕ್ಕೆ ಮರುಳಾದ ಈ ಕಣ್ಣುಗಳು ಇಂಗಿ ಹೋಗಬಾರದೆ. ನಿನ್ನ ಮಾತಿಗೆ ವಚನ ಕೊಟ್ಟ ಈ ನಾಲಿಗೆಯು ಸೇದು ಹೋಗಬಾರದೆ. ಕಂದ ರಾಮಚಂದ್ರ, ನಿನ್ನನ್ನು ಅಗಲಿ ನಾನು ಒಂದು ಕ್ಷಣವೂ ಬದುಕಿರಲಾರೆನಪ್ಪ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಪ್ಪ. ಕೊನೆ ಬಾರಿ ಒಂದ್ಸಾರಿ ಕಣ್ತುಂಬಿ ನೋಡಿಕೊಳ್ಳುತ್ತೇನೆ. ಬಾ ಮಗನೇ, ಕಂದ, ಬಾ ಮಗನೇ, ಕಂದ ರಾಮಚಂದ್ರ. ಹೇಗೆ ಸಹಿಸಲು?
ಎಂತು ಕಳ್ಳು ಅಲ್ಲಿ ಎಂತು ಕಳ್ಳು ಅಲ್ಲಿ ಸುತರ ಎಂತು ಕಳ್ಳು ಅಲ್ಲಿ ಅಂಧಕಾಡಿಗೆ ಸುತರ ಎಂತು ಕಳ್ಳು ಹಲ್ಲಿ ಸುತರ ಎಂತು ಅಂಧಕಾಡಿಗೆ ಸುತರ ಎಂತು ಕಳ್ಳು ಹಲ್ಲಿ ಸುತರ ಎಂತು ಕಳ್ಳು ಹಲ್ಲಿ ಸುತರ ಎಂತು ಕಳ್ಳು ಹಲ್ಲಿ ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಬಳ್ಳಿ ಜನ ರಾಮ 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 ಪ್ರೇಮ ಬಳ್ಳಿಗುಣ ಅಮ್ಮ ತೋರೆಯಲೇ ಸುತರ ಪ್ರೇಮ ಬಳ್ಳಿಗುಣ ಅಮ್ಮ ತೋರೆಯಲೇ ಸುತರ ಎಂತು ಕಳ್ಳು ಹಲ್ಲಿ ಸುತರ ಎಂತು ಕಳ್ಳು ಕಂದ ಜನಕ, ವನವಾಸಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ. ಪಿತಾ ದಯಾ ದಶರಥನಿಗೆ
ರಾಮ. ನಡೆದನು ಕೋದಂಡ ಪಾನಿ ವನದೆಡೆಗೆ ಮೌನದಲ್ಲಿ ನಡೆದನು ಕೋದಂಡ ಪಾನಿ ವನದೆಡೆಗೆ ಮೌನದಲ್ಲಿ ನಡೆದನು ಕೋದಂಡ ಪಾನಿ. ಪುರದ ಜನರಾಳು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇವೋ ಎಂದು ಪುರದ ಜನರಾಳು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇವೋ ಎಂದು ಬರಿದಾಗಿ ಕಾಣುತ್ತಿಹ ರಾಜಬೀದಿಯ ಕಂಡು ಬರಿದಾಗಿ ಕಾಣುತ್ತಿಹ ರಾಜಬೀದಿಯ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರಜನರೆಲ್ಲ ಅಳುತ್ತಲಿರಲು ರಾಮನು ಮೆಲ್ಲನೆ ಅವರನ್ನು ಮೇಲೆತ್ತಿ ಬಿಗಿದಪ್ಪಿ 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದು ನಿಮ್ಮೆಲ್ಲರನ್ನು ಸೇರುವೆವೆಂದು ಅಭಯವನ್ನಿಡುತ್ತ ಪತ್ನಿಯಾದ ಸೀತಾದೇವಿ ಅನುಜನಾದ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಕೋದಂಡ ಪಾನಿ ವನದೆಡೆಗೆ ಮೌನದಲ್ಲಿ ನಡೆದನು ಕೋದಂಡ ಪಾನಿ ನಡೆದನು ಕೋದಂಡ ಪಾನಿ ನಡೆದನು ಕೋದಂಡ ಪಾನಿ ವಿಧಿ
ರಾಮ ರಾಮ ರಾಮ, ನನ್ನ ರಾಮ ನನ್ನನ್ನು ತೊರೆದು ಹೋದನು. ತೊರೆದನೆ ಬರಿದಾಯಿತೆ ಅರಮನೆ, ರಾಮನು ತೊರೆದನೆ ಬರಿದಾಯಿತೆ ಅರಮನೆ, ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮ ರಾಮ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ಕಾಣುವೆ, ನಿನ್ನಂದವ ಮತ್ತೆಂದು ಕಾಣುವೆ. ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ, ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ, ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮ 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 ಎಂಬ ನಾಮಸ್ಮರಣೆಯಿಂದ ರಾಮ ರಾಮ ಹೇ ರಾಘವ, ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಬಳಲಿದೇನೋ ಕಂದ, ಕಣ್ಣೀರ ಸುರಿಸುತ್ತ ಬಳಲಿದೇನೋ ಕಂದ. ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ,
ತಂದೆಯ ಮರೆತನೆ ಅಯ್ಯೋ ಧ್ಯೇಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ. ಸುಮ್ಮನೆ ಏಕೆ ನಿಂತಿರುವೆ ಕೈಕಾದೇವಿ? ಹಾಕು ಹಾಕು ನಿನ್ನ ಆನಂದದ ಕೇಕೆಯನ್ನು ಹಾಕು. ಇತ್ತ ನೋಡು ಇತ್ತ ನೋಡು, ಶಿವನು ಶಿಶುವಾಗಿ ಆಟವಾಡುತ್ತೀಯನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಇತ್ತ ನೋಡು, ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ ಮಹಾಗರತಿಯ ಶಾಪದಿಂದ. ಅಲ್ಲಿ ನೋಡು, ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಛೀ, ಇಂತೆಸವ ಭೂಮಿಯ ಮೇಲೆ ನೀನು ಚೆಲ್ಲಿದೆ ಕತ್ತಲೆ ಎಂಬ ವಸಿಯನ್ನು. ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವರು ಇಲ್ಲವೋ ನೋಡಿ ಬರುತ್ತೇನೆ. ಇದೆಲ್ಲವೂ ನಾನು ಪಡೆದ ಪ್ರಾರಬ್ಧದ ಕರ್ಮ. ಹಾಗಾದರೆ ನಾನು ಮಾಡಿದ ಅಪರಾಧವಾದರೂ ಏನು? ನೆನಪಿಗೆ ಬರುತ್ತಿದೆ ನೆನಪಿಗೆ ಬರುತ್ತಿದೆ. ಹಿಂದೆ ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲವಿದು. ದಶರಥ ದಶರಥ, ಅಂದು ನೀನು ನನ್ನ ಕಂದನನ್ನು ಕೊಂದು ನಮ್ಮನ್ನು ಹೇಗೆ ಪುತ್ರ ಶೋಕದಿಂದ ಪರಿತಪಿಸುವಂತೆ ಮಾಡಿದೆಯೋ, ಅದೇ ರೀತಿಯಲ್ಲಿ ನಿನ್ನ ಅವಸಾನದ ಕಾಲದಲ್ಲಿ ಒಬ್ಬ ಮಕ್ಕಳು ನಿನ್ನ ಬಳಿ ಇಲ್ಲದಂತೆ ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು. ಎಂದು ಅಂದು ತಾಂಡವ ಮಹರ್ಷಿಗಳು ಶಾಪವನ್ನಿತ್ತಿದ್ದರು. ಅದು ಇಂದು ಬಂದೊದಗಿದೆ, ಅದು ಇಂದು ಬಂದೊದಗಿದೆ. रामचंद्र प्रभु की, पट्टाभि रामचंद्र प्रभु की, सीता रामचंद्र प्रभु की. ಅದೋ ಅದೋ ನನ್ನ ಮಗ ರಾಮಚಂದ್ರ ಪಟ್ಟಾಭಿಷಕ್ತನಾಗಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಮಕ್ಕಳೇ ಮಕ್ಕಳೇ, ಈ ಪಾಪಿ ತಂದೆಯನ್ನು ಕ್ಷಮಿಸಿರಿ. ರಾಮ ರಾಮ
ರಾಮ! ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, 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 ಪ್ರಾಣೇಶ್ವರ! ಯಾರ ಕೇಳಿ ಏನ ಮಾಡು ತೋರುವುದು ದೋಷಗುಣ. ಯಾರ ಕೇಳಿ ಏನ ಮಾಡು ನರಿಗಳಲ್ಲಿ ಕೂಗುತ್ತಿಗವು ಬಿರುಸಿನಿಂದ ಗಾಳಿ ಬೀಸೆ. ನರಿಗಳಲ್ಲಿ ಕೂಗುತ್ತಿಗವು ಬಿರುಸಿನಿಂದ ಗಾಳಿ ಬೀಸೆ. ಕರುಗಳನ್ನು ಅಗ್ನಿ ಸುಡಲು ಕರುಗಳನ್ನು ಅಗ್ನಿ ಸುಡಲು ಕರುಗಳನ್ನು ಅಗ್ನಿ ಸುಡಲು ಹೊರಗಿದೇನೋ ಕಾಣದಾಯ್ತೆ. ಹೊರಗಿದೇನೋ ಕಾಣದಾಯ್ತೆ. ತೋರುವುದು ಯಾರ ಕೇಳಿ ಏನ ಮಾಡ್ತೆ ತೋರುವುದು ಘೋರವಾದ ಗೃಹತಿಯು ದಾರಿಯನ್ನು ಮುಟ್ಟುತ್ತಿರುವುದು. ಘೋರವಾದ ಗೃಹತಿಯು ದಾರಿಯನ್ನು ಮುಟ್ಟುತ್ತಿರುವುದು. ಬಾರಿ ಊರಾಗ ಅಡ್ಡಲಾಗುವುದೋ ಅರಿವುರಾಗ ಅಡ್ಡಲ ಹೋದೋ ಮಾರಿಗುರಾಗ ಅಡ್ಡಲ ಹೋದೋ ಹೊರಗಿರೇನೋ ಕಾಣದಾಯ್ತೆ. ಹೊರಗಿರೇನೋ ಕಾಣದಾಯ್ತೆ. ತೋರುವುದು ಯಾರ ಕೇಳಿ ಏನ ಮಾಡ್ತೆ ತೋರುವುದು ಶತ್ರುಘ್ನ. ಅಣ್ಣ, ಈ ದಿವಸ ರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತೆಯಾಗಿ ಬರಬೇಕೆಂತಲೂ ಹೇಳಿ ತಂದೆಯವರು ದೂತರನ್ನು ಕಳಿಸಿದ್ರಲ್ಲವೇ? ಹೌದು ಅಣ್ಣ. ಆದರೆ ಇಂದೇಕೋ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ, ಹೇಗೆ ತಿಳಿಸಲಿ? ಅಣ್ಣ, ಏನಂತಹ ವೇದನೆ ನನಗೆ ತಿಳಿಸಬಾರದೆ? ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಸಂಚರಿಸುತ್ತಿದ್ದಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ನಾನು ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿದೆನು. ಅಲ್ಲಿ ನೋಡಿದರೆ ಪೂಜ್ಯ ಜನಕನ ವಸ್ತ್ರಹೀನನಾಗಿ ಮಗು
ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಶತ್ರುಘ್ನ ಕೂಗಿಕೊಂಡನು. ನಾನು ತಂದೆಯವರನ್ನು ಕಾಪಾಡಲೆಂದು ಓಡಿದೆನು, ಬಹುದೂರ ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡಿದರೆ ಎಲ್ಲವೂ ಶೂನ್ಯ. ಇಂದು ಇಲ್ಲಿ ನೋಡಿದರೆ ರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಮಂಗಳ ವಾದ್ಯಗಳು ಸಹ ಕೇಳಿಯೂ ಬರುತ್ತಿಲ್ಲ. ಸುಮಂಗಲೆಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳು ವಾಸಿಸುವ ಸ್ಮಶಾನದಂತೆ ಭಾಸವಾಗುತ್ತಿದೆ. ಕಾರಣವೇನಿರಬಹುದು? ಶಾಂತನಾಗು ಅಣ್ಣ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಶುಭಕ್ಕಾಗಲಿ ಭಯಕ್ಕಾಗಲಿ ಕಾರಣಗಳಿಲ್ಲ. ಅಣ್ಣ, ನಾವೀಗಲೇ ಪುರಪ್ರವೇಶ ಮಾಡೋಣ. ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಅಣ್ಣ, ನಡೆ ಸಹೋದರ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪತಿಯ ನಗಲಿ ಚಿತೆಯೊಳಗೆ ಪಾಪಿಯಾದೆನೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪತಿಯ ನಗಲಿ ಚಿತೆಯೊಳಗೆ ಪಾಪಿಯಾದೆನೆ. ಹಣತೆ ಆರಿಕೆ ಹಣೆಯ ಬರಹ ಅಳಿಯಿತೆ. ಹಣತೆ ಆರಿತೆ. ಸ್ವಾಮಿ ಪ್ರಾಣೇಶ್ವರ, ಮರುಳುಗಾಡಿಯಂತೆ ನನ್ನ ಬಾಳು ಒಣಗಿತೆ. ಮರುಳುಗಾಡಿಯಂತೆ ನನ್ನ ಬಾಳು ಒಣಗಿತೆ. ಪತಿಯ ನಗಲಿ ಚಿತೆಯೊಳಗೆ ಪತಿತಳಾದೆನೆ. ಪತಿಯ ನಗಲಿ ಚಿತೆಯೊಳಗೆ ಪತಿತಳಾದೆನೆ. ಹಣತೆ ಆರಿತೆ ಹಣೆಯ ಬರಹ ಅಳಿಯಿತೆ. ಹಣತೆ ಆರಿತೆ. ಹಣತೆ ಆರಿತೆ. ಹಣತೆ ಆರಿತೆ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನು ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ! ಅಮ್ಮ, ಅಮ್ಮ, ಏನಿದು?
ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲ. ಅಮ್ಮ, ಅಮ್ಮ, ಓ ಇಲ್ಲೇ ಇರುವೆಯಾ? ಇದೋ ನಿನಗೆ ನಮ್ಮ ವಂದನೆಗಳು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಏನಮ್ಮ ಇದು? ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ಭಾಸವಾಗುತ್ತಿದೆಯಲ್ಲ. ಜನಕ, ತಂದೆ, ರಾಮಚಂದ್ರ, ಸೀತಾಮಾತೆ. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನೆಲ್ಲಿ? ರಾಮ ಲಕ್ಷ್ಮಣರಲ್ಲಿ. ಸೀತಾಮಾತೆಯಲ್ಲಿ? ಏನಮ್ಮ ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದನು. ಜನಕ! ಜನಕ, ಕಡೆಗೂ ನಮ್ಮ ನಗಲಿ ಪರಲೋಕವಾಸಿಯಾದೆಯ. ಹೇ ತಂದೆ, ಸ್ವರ್ಗದಲ್ಲಿರುವ ನಿನಗೆ ಇದೋ ಇಲ್ಲಿಂದಲೇ ವಂದಿಸುವೆವು. ಶತ್ರುಘ್ನ, ಅಮ್ಮ, 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 ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕಾರಣವೇನಮ್ಮ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ ಮಕ್ಕಳಿರ. ಜನಕನ ಮರಣಕ್ಕೆ ನೀನು ಕಾರಣಳೆ? ಅದು ಹೇಗೆ? ಹೌದು ಕಂದ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಆ ವರಗಳನ್ನು ನಾನು ಕೇಳಿಕೊಂಡೇನು ಮಗನೇ. ಏನೆಂಬುದಾಗಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕಂತಲೂ, ಅಮ್ಮ, 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಡಿಗಳನ್ನಿಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೊಟ್ಟ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ಹಾ ರಾಮ, ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನು ಏನಂದೆ? ರಾಮನಿಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನ ತಪ್ಪಿಸಿ ನಮಗಾಗಬೇಕೆಂತಲೂ, ರಾಮನು ನಾರುಮುಡಿಯನ್ನಿಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆ ಅಲ್ಲವೇ? ದಶರಥನ ಧರ್ಮಪತಿಯೇ? ಅನುಮಾನವೇ? ಶ್ರೀ ಭರತನ ಮಾತೆಯೇ? ನಿಸ್ಸಂದೇಹವಾಗಿ ಮಗನೇ. ಅಲ್ಲ ಅಲ್ಲ, ಅಯ್ಯೋ ಅಯ್ಯೋ, ಮಾರಿಯುದರದಲ್ಲಿ ಮನುಜನುದ್ಭವಿಸಿದನೆ. ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಪಾಪಿ ಭರತನು ಉತ್ಪತ್ತಿಯಾಯಿತು. ಅಮ್ಮ, ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ಛೀ, ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ,
ಅಸಹನೆ, ಅಸಭ್ಯತೆ ಎಂಬ ಭವನವನ್ನೇ ನಿರ್ಮಿಸಿ ಪತಿದ್ರೋಹ, ಸುತದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳಿರುವ ಸಿಂಹಾಸನವನ್ನೇ ನಿರ್ಮಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕೊಳ್ಳಿರಿಸಿ ಸಂತೈಸಲು ಬರಮಾಡಿದೆ. ಏಕೆ ತಾಯೇ, ಏಕೆ ತಾಯಿ? ಛೀ, ನಿನ್ನನ್ನು ಹೀಗೆ ಬಿಟ್ಟದ್ದೇ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಬಂದಿತು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕೋಪವನ್ನು ಶಮನ ಮಾಡಿಕೊಳ್ಳುವೆ. ಶಾಂತನಾಗು ಸಾಗರ. ಮಾತೆಯ ಕೊಲ್ವರೆ ಮಾನಿಕನೇ ಅಣ್ಣ, ಮಾತೆಯ ಕೊಲ್ವರೆ ಮಾನಿಕನೇ, ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ವರೆ ಮಾನಿಕನೇ. ವಂಶಭೂಪನ ವಂಶಭೂಪನ ಮನವರಿತವಳ ವಂಶಭೂಪನ ಮನವರಿತವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಮಾತೆಯ ಕೊಲ್ವರೆ ಮಾನಿಕನೇ. ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ವರೆ ಮಾನಿಕನೇ, ಮಾನಿಕನೇ. ಅಣ್ಣ, ಮಾತೃವಧೆ ಮಹಾಪಾಪಕರ. ಅದು ಅಲ್ಲದೆ ಅಣ್ಣನು ಇನ್ನೂ ಬಹುದೂರ ಹೋಗಿರಲಾರ. ಅಣ್ಣ, ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಣ್ಣ. ಸರಿಯಾಗಿ ಹೇಳಿದೆ ಸಹೋದರ. ಪಾಪಿಷ್ಟವಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ, ಇಲ್ಲೊಂದು ಕ್ಷಣವು ನಿಲ್ಲುವುದು ಬೇಡ. ಕುಮಾರ, ಭರತ, ನಿಲ್ಲು ಮಗನೇ. ಆದದ್ದು ಹಾಗೆ ಹೋಯಿತು. ನೀನಾದರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಕಂದ. ಏನು? ನಾನು ಪಟ್ಟಾಭಿಷಿಕ್ತನಾಗಬೇಕು. ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ ರವಿ ಇಲ್ಲದ ಆಕಾಶ ಲಕ್ಷ್ಮಣನ ಕೆರಳಲ್ಕೆ ಅವಲಕ್ಷಣವಿದೈತೆ.
ಮಾತೆ ಸೀತೆಯನಗಲಿ ಮಾತೆ ಸೀತೆಯನಗಲಿ ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಡಿ ಬರದೈತೆ ರಾಮಚಂದ್ರ ರಾಮ ರಾಮ ನರವರನಾದ ರಾಮಚಂದ್ರ ನನ್ನ ನಗರದಿಂದ ಆಚೆ ತೂಗಿ ಪತಿಯನ್ನು ಪರಲೋಕವಾಸಿ ಮಾಡಿ ಮಾಡಬಾರದ ಹೀನ ಕೃತ್ಯಗಳನ್ನು ಮಾಡಿ ನಿಂತಿರುವ ಮುಖಾವಲೋಕನವೇ ಅಸಹ್ಯಕರ. ನಡೆಶತ್ರುಘ್ನ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ರಾಮ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಅಲೆದಲೆದು ನಾ ಅಡವಿಯಲಿ ಅಲೆದಲೆದು ಅಡವಿಯಲಿ ಬಳಲಿ ತಲಿರುವೆ ದಾರಿಯ ಕಾಣದೆ ಬಳಲಿ ತಲಿರುವೆ ದಾರಿಯ ಕಾಣದೆ ಎಲ್ಲಿರುವೆ ಬಳಲುತ್ತಿರುವೆವೋ ದಾರಿಯ ಬಳಲುತ್ತಲಿರುವೆವೋ ದಾರಿಯ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಎಲ್ಲಿರುವೆ ರಾಘವ ಶತ್ರುಘ್ನ ಅಣ್ಣ ಎಷ್ಟು ಹುಡುಕಿ
ಹುಡುಕಿದರೂ ರಾಮಚಂದ್ರನ ದರ್ಶನವಾಗಲಿಲ್ಲ. ರಾಮನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುವ ಮನಸ್ಸಿಲ್ಲ. ಹೇ ರಾಮಚಂದ್ರ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಹೌದಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ ಅಣ್ಣ. ಇನ್ನು ಸ್ವಲ್ಪ ಮುಂದೆ ಹೋಗಿ ಹುಡುಕೋಣ, ನಡೆಯಣ್ಣ. ರಾಮಚಂದ್ರ, ಅಣ್ಣ, ರಾಮಚಂದ್ರ, ಲಕ್ಷ್ಮಣ. ಸೀತಾ, ಲಕ್ಷ್ಮಣ, ಅಣ್ಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗೋಣ. ಹಾಗೆ ಆಗಲಿ. ಸುರನರ ಸೇವಿತೆ ವರ ಗಂಗೆ, ಸುರನರ ಸೇವಿತೆ ವರ ಗಂಗೆ, ಪರಮ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರ ಗಂಗೆ. ಹರನ ಶಿರದಿಂದ ಹರಿದೆ ಅಮ್ಮ, ಅಮ್ಮ, ಅಮ್ಮ. ಹರನ ಶಿರದಿಂದ ಹರಿದೆ ಹರೆಯನು ಧರಿಸಲು ಆಗಮಿಸಿ ಬಂದೆ, ಹರನ ಶಿರದಿಂದ ಹರಿದೆ ಹರೆಯನು ಧರಿಸಲು ಆಗಮಿಸಿ ಬಂದೆ, ಪರಮ ಪಾವನೆ ಎಂದೆನಿಸಿ ಹರೆಯನೆಲ್ಲ ಉದ್ಧರಿಸಿದ ತಾಯೆ, ಪರಮ ಪಾವನೆ ಎಂದೆನಿಸಿ ಹರೆಯನೆಲ್ಲ ಉದ್ಧರಿಸಿದ ತಾಯೆ, ನಿರುಪಮ ಚರಿತನ ನಿರ್ಣಯ ಮನುದಿನ, ನಿರುಪಮ ಚರಿತನ ನಿರ್ಣಯ ಮನುದಿನ, ನಿರಂತರವು ಸ್ಮರಿಸುವೆವು ಅನುನಯದಿ, ಸುರನರ ಸೇವಿತೆ ವರ ಗಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರ ಗಂಗೆ, ವರ ಗಂಗೆ.
14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾರೆ. ನಿನಗೆ ಸೆರಗೊಡ್ಡಿ ಬೇಡಿಕೊಳ್ಳುವನು. ನಿಜ ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಅದು ಗುಹರಾಜನು ಇತ್ತಲೇ ಬರುತ್ತಿದ್ದಾನೆ. ರಾಮ 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 ರಘುವಂಶ ಸೋಮ 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 ಕಾಮಿತ ಕಾಮಿತಾರ್ಥ ನಿವಾಸಮ ಸುಂದರ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ರಾಮ ರಾಮ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶವಾಗಿ ಪಾಪನಾಶವಾಗಿ ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ಪ್ರಭು ರಾಮಚಂದ್ರ ನಮಸ್ಕರಿಸಿ. ಗುಹನೇ ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರದವರೆಲ್ಲರೂ ಕ್ಷೇಮವೇ? ದೇವದೇವ ಶ್ರೀರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದದಿಂದ ನಾನು ನನ್ನ ಪರಿವಾರವೆಲ್ಲವೂ ಕ್ಷೇಮದಿಂದಿರುವೆವು. ಆದರೆ ನಿಮಗೆ ಒದಗಿರುವ 14 ವರ್ಷದ ವನವಾಸದ ವರತೆಯನ್ನು ಕೇಳಿ ನಮಗೆ ಸಹಿಸಲಾರದಷ್ಟು ದುಃಖವಾಗಿರುವುದು. ಪ್ರಭು ರಾಮಚಂದ್ರ, ನಿಮಗೆ ಒದಗಿರುವ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲಿ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ದೇವ. ಗುಹನೆ, ನಿನ್ನ ಪ್ರೀತಿಗೆ ನಾನು ಮನಸೋತಿರುವೆನು. ಆದರೆ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ 14 ವರ್ಷಗಳ ಕಾಲ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಇದು ಈ ಗಂಗಾ ನದಿಯಿಂದ ಆಚೆಗೆ ದಾಂಟಿಸು, ನಿನಗೆ ಪುಣ್ಯ ಬರುತ್ತದೆ. ಆಹಾ ಆಹಾ, ದೇವದೇವ ಶ್ರೀರಾಮಚಂದ್ರ, ಭವಸಾಗರವನ್ನೇ ದಾಂಟಿಸಬಲ್ಲ ನಿಮ್ಮನ್ನ ಸಣ್ಣದೊಂದು ನದಿಯನ್ನು ದಾಂಟಿಸುವ ಸುಯೋಗವು ನನಗೊದಗಿತಲ್ಲ. ಧನ್ಯನಾದನು ಪ್ರಭು, ಧನ್ಯನಾದನು. ಆದರೆ
ನೀವು ಹಿಂದೆ ಮಿಥಿಲಾ ನಗರಕ್ಕೆ ಪ್ರಯಾಣವನ್ನು ಮಾಡುವಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸೋಂಕಿ ಅದು ಎಣ್ಣಾಯಿತಂದೆ. ಈಗ ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ತಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ದೇವಾ? ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ. ಹೌದು ಪರಮಾತ್ಮ, ನಿನ್ನಿಷ್ಟಾರ್ಥ ಸಿದ್ಧಿಸಲಿ. ಧನ್ಯನಾದನು ಧನ್ಯನಾದನೇವ. ಕ್ಷಣಕಾಲದಲ್ಲಿ ಶ್ರೀಪಾದವನು ಪೂಜಿಸಿ ರಾಮ ಜನಕರಾಜನ ಜಾಮಾತನ ಜಾನಕಿಯ ರಮಣನ ಜನಕರಾಜನ ಜಾಮಾತನ ಜಾನಕಿಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ
ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದ ಜನಕರಾಜನ ರಾಮನ ಜಾನಕಿಯ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ಪ್ರಭು, ಕ್ಷಣಕಾಲದಲ್ಲಿ ನಾವೇನು ಸಿದ್ಧಪಡಿಸಿ ಬರುತ್ತೇನೆ. ಹಾಗೆ ಆಗಲಿ. ಪ್ರಭು, ನಾವೇ ಸಿದ್ಧವಾಗಿರುವುದು, ದಯಮಾಡಿಸಿ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ. ಭವ ಸಮುದ್ರ ದಾಂಟಿಸುವ ಇವರನ್ನಡಿ ದಾಂಟಿಸುವೆ, ಭವ ಸಮುದ್ರ ದಾಂಟಿಸುವ ಇವರನ್ನಡಿ ದಾಂಟಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದ ರಾಮ ರಾಮ. ದೇವದೇವ ನಿನ್ನಂತವ ಸಿರಿಯಂತಲಿ ಪಾಲಿಸುವೆ, ದೇವದೇವ ನಿನ್ನಂತವ ಸಿರಿಯಂತಲಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ 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 ರಾಮ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಲ್ಲಿ ರಾಮ. ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ, ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ, ಅಲೆದಲೆದು ನಾ
ಶತ್ರುಘ್ನ ಅಣ್ಣ, ಎಷ್ಟು ಹುಡುಕಿದರೂ ರಾಮಚಂದ್ರನ ದರ್ಶನವಾಗಲಿಲ್ಲ. ರಾಮನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುವ ಮನಸ್ಸಿಲ್ಲ. ಹೇ ರಾಮಚಂದ್ರ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಹೌದಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ ಅಣ್ಣ. ಇನ್ನು ಸ್ವಲ್ಪ ಮುಂದೆ ಹೋಗಿ ಹುಡುಕೋಣ, ನಡೆಯಣ್ಣ. ರಾಮಚಂದ್ರ, ಅಣ್ಣ, ರಾಮಚಂದ್ರ, ಲಕ್ಷ್ಮಣ. ಲಕ್ಷ್ಮಣ, ಅಲ್ಲಿ ನೋಡು, ಕೆಂದೂಳಿಯು ಎದ್ದು ನವೋಮಂಡಲವನ್ನು ಮುತ್ತಿರುವುದು. ತುರಗಗಳ ಕುರಪುಡದಿಂದೆದ್ದ ಕೆಂದೂಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಭೇಟಿಗಾಗಿ ಬಂದಿರಬಹುದು. ಹೋಗಿ ನೋಡಿ ಬಾ. ಹಾಗೆ ಆಗಲಿ ಅಣ್ಣ. ಅಣ್ಣ, ಬೇರೆ ನಾರು ಅಲ್ಲ, ದಾಯಾದಿ ಮಾತ್ಸರ್ಯವನ್ನು ಸಾಧಿಸಲು ಭರತನೇ ಸೈನ್ಯ ಸಮೇತನಾಗಿ ಬಂದರು. ತಮ್ಮ ಅಪ್ಪಣೆ ಆದರೆ ಆತನನ್ನು ಆತನ ಪರಿವಾರವನ್ನು ಈಗಲೇ ಧ್ವಂಸ ಮಾಡಿ ಬರಬೇಕು. ಲಕ್ಷ್ಮಣ, ಶಾಂತನಾಗು ತಮ್ಮ. ಭರತನ ಸೋದರ ಪ್ರೇಮವನ್ನು ನೀನರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ನಮ್ಮಲ್ಲಿ ಕ್ಷಮಾ ಯಾಚನೆಗಾಗಿ ಬರುತ್ತಿರುವನು, ತಿಳಿದು ನೋಡೋಣ. ಅಣ್ಣ, ಅಣ್ಣ, ಭರತರೇ ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ, ಏನಣ್ಣ ಇದು? ಅಣ್ಣ, ಪಟ್ಟ ಪೀತಾಂಬರಗಳನ್ನು ಮತ್ತು ರತ್ನಗಳನ್ನು ತೊಟ್ಟು ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನಿನ್ನನ್ನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲದಾರಿಯಾಗಿ ಈ ಅರಣ್ಯದಲ್ಲಿ ವಾಸಿಸುವುದನ್ನು ನೋಡಲು ನನ್ನಿಂದಾಗದಣ್ಣ, ನನ್ನಿಂದಾಗದ. ಸಹೋದರ, ಅರಮನೆಯ ವಾಸಕ್ಕಿಂತಲೂ ಅರಣ್ಯವಾಸವೇ ನನಗೆ ಸುಖಕರವಾಗಿರುವುದು. ಅದಿರಲಿ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ಅಲ್ಲಿ ಎಲ್ಲರೂ ಕ್ಷೇಮವೇ? ಮಾವನ ಮನೆಯಲ್ಲಿ ಎಲ್ಲರೂ ಕ್ಷೇಮರಣ್ಣ. ಸಹೋದರರೇ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತುರವಾಗುತ್ತಿರುವುದು. ಭರತ, ಅಣ್ಣ, ಒಬ್ಬೊಬ್ಬರ ಯೋಗಕ್ಷೇಮವನ್ನೂ ಕೇಳುತ್ತೇನೆ. ಹೇಳುವೆಯಾ ಸಹೋದರ? ಹೇಳಣ್ಣ, ಹೇಳುವೆ. ಮೊದಲನೆಯದಾಗಿ, ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠನೆನಿಸಿಕೊಂಡ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ ಭರತ.
ಗುರು ವಸಿಷ್ಠ ಮುನಿಗಳು ಕ್ಷೇಮದಿಂದಿರುವರನ್ನ. ಸಚಿವರಲ್ಲಿಯೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ತಾನೆ. ಮಂತ್ರಿ ಸುಮಂತ್ರರು ಕೂಡ ಕ್ಷೇಮದಿಂದಿರುವರನ್ನ. ಪತಿಯ ಹೆದುರಿನಲ್ಲಿ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ. ಸುಮಿತ್ರಾ ಮಾತೆಯವರು ಸಹ ಕ್ಷೇಮದಿಂದಿರುವರನ್ನ. ನವಮಾಸಗಳು ಹೊತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ ನನ್ನ ಭಾಗ್ಯ ಜನನಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ತಮ್ಮ. ಮಾತೆ ಕೌಸಲ್ಯವರು ಕೂಡ ಕ್ಷೇಮದಿಂದಿರುವರನ್ನ. ಈ ರಾಮನಿಗೆ ಆರಾಮ ವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರು ತಾನೆ. ಓಹೋ, ಅವರ ಕ್ಷೇಮಕ್ಕೆ ಕೊಂದಿಟ್ಟಂತೆ ಅಣ್ಣ. ಕ್ಷೇಮದಿಂದಿರುವರು. ಹಾ ಭರತ, ಅಣ್ಣ ಈಗ ಬಾ. ಈಗ ಹೇಳು ಸಹೋದರ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದುದಲ್ಲದೆ ಪುಷ್ಪರಥ ಎಂಬ ಅನುವರ್ತ ನಾಮವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ಒಬ್ಬನೇ ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನುದೇವತೆಗಳಿಂದ ದಶರಥ ದಶರಥ ಎಂದು ಬಿರುದಾಂಕಿತನಾದ ನನ್ನ ತಂದೆ ನಮ್ಮ ಪೂಜ್ಯ ಜನಕನು ಕ್ಷೇಮದಿಂದಿರುವನೇ ತಮ್ಮ. ಭರತ, ಅಣ್ಣ, ಜನಕನು ಕ್ಷೇಮದಿಂದಿರುವನು ತಾನೆ. ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಅಂದರೆ ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ನಿನ್ನ ಅಗಲಿಕೆ ನೋವನ್ನು ಸಹಿಸಲಾರದೆ ಜನಕನು ಪರಲೋಕವಾಸ. ಜನಕ ಮಮಹಿತ
ಜನಕ ಜನಕ, ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿ ಆದೆಯ ತಂದೆಯೇ. ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿಲ್ಲದಂತಾಯಿತೆ. ಜನಕ, ಇದೋ ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ವಂದಿಸುವೆವು. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿ ಆದೆಯ ತಂದೆಯೇ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಸನಿಹದಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯ ನಮಗೆ ಇಲ್ಲದಂತಾಯಿತೆ. ಭರತ, ಶತ್ರುಘ್ನ, ನೀವೇ ಪುಣ್ಯಶಾಲಿಗಳಪ್ಪ. ಜನಕನ ಮರಣ ಕಾಲದಲ್ಲಿ ಅವರ ಸನಿಹದಲ್ಲಿದ್ದು ಸೇವೆ ಮಾಡಿರುವಿರಿ. ಇಲ್ಲವಣ್ಣ, ತಂದೆ ಅಂತಿಮ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲ. ಏನು ಸಹೋದರ? ಹೌದು. ಜನಕನ ಮರಣ ಕಾಲದಲ್ಲಿ ನೀವುಗಳು ಸಹ ಸನಿಹದಲ್ಲಿರಲಿಲ್ಲವೇ? ಅಯ್ಯೋ ಅಯ್ಯೋ ಜನಕ, ಅರವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅಂತಿಮ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತಹ ನಿರ್ಭಾಗ್ಯ ಪುತ್ರರು. ಕಳೆದು ಹೋದದ್ದಕ್ಕೆ ಚಿಂತಿಸಿ ಫಲವಿಲ್ಲ ಸಹೋದರ. ಅಣ್ಣ, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನೀನೀಗಲೇ ಅಯೋಧ್ಯೆಗೆ ಹಿಂದಿರುಗಿ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನಾಳು. ನಡೆ ಸಹೋದರ. ಏನು ಹೇಳಿದೆ ಅಣ್ಣ? ನೀನಿಲ್ಲದ ಅರಮನೆಯಲ್ಲಿ ನಾನಿರಲು ಸಾಧ್ಯ? ಅಣ್ಣ, ನೀನೀಗಲೇ ಅಯೋಧ್ಯೆಗೆ ಹಿಂದಿರುಗಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಿ ಪ್ರಜೆಗಳನ್ನು ಕಾಪಾಡು ಬಾ ಅಣ್ಣ. ಇಲ್ಲ ಸಹೋದರ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರಬೇಕು. ಅದೂ ಅಲ್ಲದೆ 14 ವರ್ಷಗಳ ಕಾಲ ವನವಾಸದ ಅವಧಿಯು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಅದೂ ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದಲ್ಲವೇ? ಅಣ್ಣ, ನಾನು ಹಾಗೆಯೇ ಸಂತೋಷವಾಗಿ ಸಿಂಹಾಸನವನ್ನು ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರದ ದೋಷವರಿಂದ ಬರುವುದನ್ನ? ಇಲ್ಲ ಸಹೋದರ, ನೀನು ಏನೇ ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ನೀನು ಹೀಗೆ ಹೇಳಿದರೆ ನಾನು ಏನು ತಾನೇ ಮಾಡಲು ಸಾಧ್ಯ? ಹೋಗಲಿ, ನನ್ನದೊಂದು ಕೋರಿಕೆಯನ್ನಾದರೂ ನಡೆಸಿಕೊಡುವೆಯಾ? ಕೇಳು ಸಹೋದರ, ನಡೆಸಿಕೊಡುತ್ತೇನೆ. ನೀನಿಲ್ಲದ ಅರಮನೆಯಲ್ಲಿ ನಾನಿರಲಾರೆ. ಆದ್ದರಿಂದ ಈ ನಿನ್ನ ಪವಿತ್ರವಾದ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿ ನಾನು ಇವುಗಳನ್ನು ತೆಗೆದುಕೊಂಡು ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವನ್ನು ಆಳುತ್ತೇನೆ. 14 ವರ್ಷ ವನವಾಸ ಮುಗಿದ ಮರುದಿನವೇ ನೀನು ನನಗೆ ದರ್ಶನವನ್ನು ಕೊಡಬೇಕು. ಇಲ್ಲವಾದಲ್ಲಿ
ಇಲ್ಲವಾದರೆ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದು ನಿನ್ನ ಪಾದದಾಣೆ. ಶಾಂತನಾಗು ಸಹೋದರ. ನಿಮ್ಮಂತಹ ಸಹೋದರರನ್ನು ಪಡೆದ ನಾನೇ ಧನ್ಯ. ಬಹಳ ಸಂತೋಷ, ಬಹಳ ಸಂತೋಷ. 14 ವರ್ಷಗಳ ಕಾಲ ವನವಾಸವು ಮುಗಿದ ಮರುದಿನವೇ ನಾನು ನಿನಗೆ ದರ್ಶನವನ್ನು ಕೊಡುತ್ತೇನೆ. ಆಗಬಹುದೇ? ಆಗಬಹುದು. ತೆಗೆದುಕೋ ಈ ಪಾದುಕೆಗಳನ್ನು. ಕನ್ನುಡಲ ತಾಪವಂ ತಡೆದೆನಿತ ತವಕದಿಂಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ಕನ್ನುಡಲ ತಾಪವಂ ತಡೆದೆನಿತ ತವಕದಿಂಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ಪರಮ ಜಪ ತಪ ಪುಣ್ಯ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಪುಣ್ಯಮಿಲ್ಲ. ಸಹಜದಿ ಶ್ರೀರಾಮ ಸಹಜದಿ ಶ್ರೀರಾಮ ಸಹಜದಿ ಶ್ರೀರಾಮ ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದೆ ಮಗು ಪುಣ್ಯಮಿಲ್ಲ. ಕಾಡು ಮರದಿಂ ಕಡಿದು ಕಾಲಿನಿಂ ತುಳಿದು ಕಾಡು ಮರದಿಂ ಕಡಿದು ಕಾಲಿನಿಂ ತುಳಿದು ಪಾಡುಪಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡು ರಾರಾಧಿಸುವ ನಾಡಿನೊಡೆತನವ ಕೈಗೊಂಡು ರಾರಾಧಿಸುವ ಈ ಜೋಡಿಗೊದಗಿದ ಪುಣ್ಯ ಕೆಣೆಯುಂಟೆ ಜಗದ್ಗೀ ರಾಮ 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 ಅಗ್ರಜ, ನಾವಿನ್ನು ಹೋಗಿ ಬರಬೇಕು. ಹೋಗಿ ಬನ್ನಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮ ದಿನವನಿಲಾಮ ರಘುವಂಶ ಸೋಮ ದಿನವನಿಲಾಮ ಭಕ್ತರ ಪಾಲಿತ
ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ